ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಲರ್ನಿಂಗ್ ಹಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಟಾಪಿಕ್ಗಳು GS ಪೇಪರ್ 2 ಅಲ್ಲಿ ಗವರ್ನೆನ್ಸಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, GS ಪೇಪರ್ 3 ಅಲ್ಲಿ LPPI ಲಾಜಿಸ್ಟಿಕ್ ಪೋರ್ಟ್ ಕಾರ್ಯಕ್ಷಮತೆ ಸೂಚ್ಯಂಕ ಮತ್ತು ಆರ್ಥಿಕತೆ, ಭಾರತೀಯ ಆರ್ಥಿಕತೆ. ಇದರಲ್ಲಿ GS ಪೇಪರ್ 3 ಅಲ್ಲಿ ವಾಟರ್ ಬಜೆಟಿಂಗ್ ಇದೆ. ಮತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಬೆಬಿಸಿಯಾ ಸೋಂಕು ಇದೆ. ಇಷ್ಟು ಟಾಪಿಕನ್ನು ಕವರ್ ಮಾಡ್ತೇವೆ ಇವತ್ತಿನ ಕರೆಂಟ್ ಅಫೇರ್ಸಲ್ಲಿ. ನಾವು ಒಂದನೇ ಟಾಪಿಕ್ ಬಂದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 6. ಇದನ್ನು ಯಾರು ಮಾಡ್ತಾರಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಾಡ್ತಾರೆ. ಎದಕ್ಕೆ ಮಾಡ್ತಾರೆ ಅಂದರೆ ಆರೋಗ್ಯ ಮತ್ತು ಕಲ್ಯಾಣದ ಪ್ರಮುಖ ಮಾಹಿತಿಯನ್ನು ಸಮೀಕ್ಷೆ ಮಾಡ್ತಾರೆ. ಎಸ್ಪೆಷಲಿ ಚಿಲ್ಡ್ರನ್ಸ್ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ. ಅಂದರೆ ಚಿಲ್ಡ್ರನ್ಸ್ ಬೆಳವಣಿಗೆ ಆಗಿದೆ, ಮಹಿಳೆಯರಲ್ಲಿ ರಕ್ತಹೀನತೆ ಇದೆಯಲ್ಲ, ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ, ಸಮೀಕ್ಷೆ ಮಾಡ್ತಾರೆ. ಇದು ಯಾರ ಜೊತೆಗೆ ಕೊಲಾಬ್ರೇಷನ್, ಗ್ರೌಂಡ್ ಲೆವೆಲ್ ಯಾರು ಅಸೆಸ್ಮೆಂಟ್ ಮಾಡ್ತಾರೆ ಅಂದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸ್ ಅಂತ. ಇದು ಗ್ರೌಂಡ್ ಲೆವೆಲಲ್ಲಿ ಮಾಹಿತಿ ಕಲೆಕ್ಟಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ಗೆ ಕೊಡ್ತೈತಿ. ಮತ್ತು ಇದರ ಜೊತೆಗೆ ಇದು ನಮ್ಮ ಭಾರತದಲ್ಲಿ ಇದು ಮಾಡುತ್ತೆ. ಯಾವುದು? ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ, ಇದು ಮಿನಿಸ್ಟ್ರಿ ಆಫ್ ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಏನು ಮಾಡುತ್ತಲ್ಲ, ಗ್ಲೋಬಲ್ ಲೆವೆಲ್ಲಿ ಏನಿದೆ ಅಂದರೆ ಡೆಮೋಗ್ರಫಿಕ್ ಆ್ಯಂಡ್ ಹೆಲ್ತ್ ಸರ್ವೆ ಅಂತಿದೆ. ಆ ಕಾರ್ಯಕ್ರಮದ ಭಾಗವಾಗಿ ಭಾರತ ಏನು ಮಾಡ್ತೈತಿ? ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಮಾಡ್ತೈತಿ. ಹಾಗಾದರೆ ಇದಕ್ಕೆ ದುಡ್ಡು ಯಾರು ಕೊಡ್ತಾರೆ? ಡೆಮೋಗ್ರಫಿಕ್ ಆ್ಯಂಡ್ ಹೆಲ್ತ್ ಸರ್ವೆಗೆ US ಒಂದು ಸಂಸ್ಥೆ ಇದೆ, US AID ಅಂತ. ಇದು ಹಣಕಾಸು ಸಹಾಯ ಮಾಡ್ತೈತೆ DHSಗೆ. DHS ಏನು ಹಾಕೋತದಲ್ಲ, ಅಂದರೆ ಯಾವ ರೀತಿ ಚೌಕಟ್ಟು ಹಾಕ್ಕೊಡ್ತದಲ್ಲ, ಆ ರೀತಿ ಭಾರತ ಸರ್ವೆ ಮಾಡ್ತೈತಿ. ಇಲ್ಲಿವರೆಗೆ 1992ರಿಂದ 1993ರಿಂದ ಇಲ್ಲಿವರೆಗೆ 6 ಸುತ್ತುಗಳಿಂದ ಪೂರ್ಣಗೊಂಡೈತಿ. ಇದು 6ನೇದು ಇವಾಗ ಮಾಡೋದು. ಮೊದಲೇನು 5 ಮಾಡೈತಲ್ಲ, ಅದು US AIDಯಿಂದ ದುಡ್ಡು ತೊಗೊಂಡು, ಅಂದರೆ ಅದರ ಸಹಕಾರದಿಂದ ಭಾರತ ಸರ್ಕಾರ ಮಾಡೈತೆ. ಭಾರತ ಸರ್ಕಾರ ಒಂದು ಸ್ವಲ್ಪ US AIDದಿಂದ ಸ್ವಲ್ಪ ದುಡ್ಡು ತೊಗೊಂಡು ಮಾಡೈತೆ. ಆದರೆ ಇವಾಗ ಏನಿದೆಯಲ್ಲ, ಇದು ಈ ಸರ್ವೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 6 ಇದೆಯಲ್ಲ, ಇದು ಸಂಪೂರ್ಣವಾಗಿ ಭಾರತ ಸರ್ಕಾರನೇ ಖರ್ಚು ಮಾಡ್ತಾಯಿತ್ತು ಇದಕ್ಕೆ. ಯಾಕಂದರೆ ಹೋದ ವರ್ಷ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದ್ದಾರೆ ಅಂದರೆ, ಭಾರತ ಈಗ ಪುವರ್ ಕಂಟ್ರಿ ಅಲ್ಲ, ಡೆವಲಪ್ ಆಗಿದೆ, ಹಾಗಾಗಿ ನಾವು ಯಾವುದೇ ರೀತಿಯಿಂದ ಧನ ಸಹಾಯ ಮಾಡಲ್ಲ ಅಂತ ಹೇಳೈತಿ. ಹೀಗಾಗಿ ಭಾರತ ಸರ್ಕಾರನೇ ಮಾಡ್ತಾಯಿದೆ ಈ ಸಲ ಸರ್ವೆ. ಹಾಗಾದರೆ ಅದೇ ಭಾರತ ಸರ್ಕಾರನೇ ಮಾಡುತ್ತೆ. ಅದು ಅದೇ DHS ಹೇಳೋದಲ್ಲ, DHS ಒಂದು ಫ್ರೇಮ್ ವರ್ಕ್ ಹಾಕೈತಿ, ಅದ್ರ ಪ್ರಕಾರನೇ ಮಾಡುತ್ತಿದ್ದು. ಇದು US AID ಕಂಪ್ನಿ, USದು ಏನು AID ಐತಲ್ಲ, ಇದು ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಂತ. ಈ ಕಂಪ್ನಿ ಬಗ್ಗೆ ತಿಳ್ಕೊಬೇಕಂದ್ರೆ ಇದೊಂದು ನೆರವು ಕೊಡುವಂಥ ಸಂಸ್ಥೆ ಮತ್ತು ಅಭಿವೃದ್ಧಿಗೆ ಸಹಾಯಕವಾಗುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತೈತೆ. ಇದನ್ನು 1961ರಲ್ಲಿ ಅಮೆರಿಕ ಅಧ್ಯಕ್ಷ ಜಾನ್ ಎಫ್ ಕೆನೆಡಿ ಅವರು ಸ್ಥಾಪಿಸಿದರು. ಎದಕ್ಕೆ ಸ್ಥಾಪನೆ ಮಾಡಿದ್ರು? ಮೇ ಬಿ ಗ್ಲೋಬಲಲ್ಲಿ ನಾವು ಪವರ್ಫುಲ್ ಅಂತ ತೋರಿಸೋಕೆ ಮಾಡಿರ್ಬೋದೇನೋ ಇದನ್ನು. ಇನ್ನು ಪ್ರಸ್ತುತ ನ್ಯೂಸಲ್ಲಿ ಏನಿದೆ ಅಂದರೆ, ಅವೆಲ್ಲ ಹೇಳಿದಲ್ಲ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೇನು 6ನೇದು ಏನಿದೆಯಲ್ಲ, ಅದು ಇವಾಗ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಅಂಕಿ ಅಂಶಗಳನ್ನು ನೋಡೋಣ. ಮಕ್ಕಳ ಆರೋಗ್ಯ ಸೂಚಕಗಳು ನೋಡಿದ್ರೆ, ಸ್ಟಂಟಿಂಗ್ ಅಂದರೆ ಕುಂಠಿತ ಬೆಳವಣಿಗೆ, 5 ವರ್ಷಕ್ಕಿಂತ ಏನು ಕಡಿಮೆ ವಯಸ್ಸಿನದಾರಲ್ಲ ಮಕ್ಕಳು, ಅವ್ರ ಬಗ್ಗೆ ಸರ್ವೆ ಮಾಡ್ತಾಯಿದ್ದು. ಸ್ಟಂಟಿಂಗ್ ಅಂದರೆ ಕುಂಠಿತ ಬೆಳವಣಿಗೆ, ಇದು 35.5% ಇದ್ದಿದ್ದು 29.3% ಇಳಿದೈತೆ ಅಂತ ಹೇಳ್ತದೆ ಸರ್ವೆ ಅದು. ಮತ್ತು ಸೇವರ್ ವೇಸ್ಟಿಂಗ್ ಅಂದರೆ ತೀವ್ರ ಅಪೌಷ್ಟಿಕತೆ 7.7ರಿಂದ 5.2ಕ್ಕೆ ಇಳಿದೈತೆ ಅಂತ ಹೇಳ್ತೈತಿ. ಮತ್ತು ಅಂಡರ್ವೇಟ್ ಚಿಲ್ಡ್ರನ್, ಕಡಿಮೆ ತೂಕದ ಮಕ್ಕಳ ಪ್ರಮಾಣ ಏನಿದೆಯಲ್ಲ, 32.1%ದಿಂದ 31.8%, ಅಂದರೆ ಸ್ವಲ್ಪ ಪ್ರಮಾಣ ಇಳಿದೈತಿ. ಇನ್ನು ತಾಯಂದಿರ ಆರೋಗ್ಯದಲ್ಲಿ ಏನೇನು ಬದಲಾವಣೆ ಆಗೈತೆ ಅಂದ್ರೆ, ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆಗಳದಾವಲ್ಲ, ಅಲ್ಲಿ ಹೆರಿಗೆ ಆಗೋ ಪ್ರಮಾಣ ಎಷ್ಟಾಗೈತೆ ಅಂದ್ರೆ 88.6%ದಿಂದ 90.6% ಏರಿಕೆ ಆಗಿದೆ. ಯಾವುದು ಲಾಸ್ಟ್ ಸರ್ವೆ ಏನು ಮಾಡಿತ್ತಲ್ಲ, 5ನೇ ಸರ್ವೆ 2019 ಮತ್ತು 2021ರಲ್ಲಿ, ಅದಕ್ಕೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗಿತ್ತು. ಮತ್ತು ಗರ್ಭಿಣಿಯರ ಆರೈಕೆ ಮಾಡೋದು, ಅದು 95.9% ಆಗೈತೆ. ಅದಕ್ಕೆ ಇಂಗ್ಲೀಷಲ್ಲಿ ಆ್ಯಂಟಿನೇಟಲ್ ಕೇರ್ ಅಂತ ಕರೀತಾರೆ. ಅಂದರೆ ತಾಯಿ ಏನು
ಗರ್ಭಾವಸ್ಥೆಯಲ್ಲಿ ಏನು ಆರೈಕೆ ಮಾಡ್ತಾರಲ್ಲ ಸರ್ಕಾರದಿಂದ, ಅದು 95.9% ಆಗೈತಿ. ಇನ್ನು ಲಸಿಕೆ ವ್ಯಾಪ್ತಿ ಸುಧಾರಣೆ ಆಗೈತಿ. ಅಂದ್ರೆ ಲಸಿಕೆ ಪ್ರಮಾಣ ಮೊದಲು 82.8 ಇತ್ತು, ಇವಾಗ 87.1ಕ್ಕೆ ಹೆಚ್ಚಿಗೆ ಆಗೈತಿ. ಫರ್ಟಿಲಿಟಿ ರೇಟು ಹಾಗೇ ಇದೆ, 2% ಇತ್ತು, ಇವಾಗ ಕೂಡ 2% ಐತೆ. 0.1% ಹೆಚ್ಚಿಗೆ ಇದೆ ಅಷ್ಟೇ. ಇನ್ನು ಸಿಜರಿಂಗಲ್ಲಿ ಭಾಳ ಕನ್ಸರ್ನ್ ಮಾಡಬೇಕು. ಯಾಕಂದರೆ ಸಿಜರಿಂಗಲ್ಲಿ ಏನಾಗೈತೆ ಅಂದರೆ ನಗರ ಪ್ರದೇಶದಲ್ಲಿ 40% ಹೆಚ್ಚಾಗೈತಿ. ಇದು ಯಾಕೆ ಕನ್ಸರ್ನ್ ಮಾಡ್ಬೇಕಂದ್ರೆ WHO ಶಿಫಾರಸು ಎಷ್ಟು ಮಾಡೈತೆ ಅಂದ್ರೆ 10ರಿಂದ 15% ಮಾಡೈತಿ. ಅದು ನಂಬಲ್ಲಿರೋದು 40% ಇದೆ. ಇದು ಒಂದು ಕನ್ಸರ್ನ್ ಮಾಡುವಂಥದ್ದು. ಇನ್ನು ಕೆಲವೊಂದು ಪದಗಳು ನೋಡಿದೆವಲ್ಲ, ಅವೆಲ್ಲ ಸ್ಟಂಟಿಂಗ್ ಅಂದರೆ ಕುಂಠಿತ ಬೆಳವಣಿಗೆ, ಅಂದರೆ ವಯಸ್ಸಿಗೆ ತಕ್ಕಂತೆ ಎತ್ತರ ಬೆಳೆಯದೇ ಇರೋದು. ಇನ್ನು ವೇಸ್ಟಿಂಗ್ ಅಂದರೆ ಅಪೌಷ್ಟಿಕತೆ ಏನಿದೆಯಲ್ಲ, ಅಂದರೆ ಎತ್ತರಕ್ಕೆ ಹೋಲಿಸಿದರೆ ಕಡಿಮೆ ತೂಕ ಇರೋದು. ಅಂಡರ್ ವೇಟ್ ಅಂದರೆ ವಯಸ್ಸಿಗೆ ತಕ್ಕ ತೂಕ ಇಲ್ಲದಿರೋದು. ಯಾವಾಗಲೂ ಹೇಳಿದಲ್ಲ ಆಂಟಿನೆಟಲ್ ಕೇರ್ ಅಂದರೆ ಗರ್ಭಾವಸ್ಥೆಯಲ್ಲಿ ಏನು ತಾಯಿಗೆ ನೀಡ್ತಾರಲ್ಲ ವೈದ್ಯಕೀಯ ಆರೈಕೆ, ಅದಕ್ಕೆ ಆಂಟಿನೆಟಲ್ ಕೇರ್ ಅಂತ ಕರೀತಾರೆ. ಇನ್ನು ಅವಾಗಲೇ ನೋಡಿದಲ್ಲ ಫಲವತ್ತೆ ದರ ಅಂತ, ಅದಂದರೆ ಒಬ್ಬ ಮಹಿಳೆ ತಮ್ಮ ಜೀವನ ಕಾಲದಲ್ಲಿ ಸರಾಸರಿ ಎಷ್ಟು ಮಕ್ಕಳಿಗೆ ಜನ್ಮ ನೀಡ್ತಾಳೆ ಅಳತೆ ಮಾಡೋದು ಫಲವತ್ತತೆ ದರ. ಇದ್ರ ಬಗ್ಗೆ ಪ್ರಿಲಿಮ್ಸಲ್ಲಿ ಕ್ವಶನ್ ಕೇಳ್ಬೋದು. ವಿಡಿಯೋ ಪೋಸ್ ಮಾಡಿ ಇದಕ್ಕೆ ಆನ್ಸರ್ ಮಾಡಿ. ಕ್ವಶನ್ ಹೀಗಿದೆ: ಕ್ವಶನ್ಗೆ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ನ. ಇನ್ನು 2ನೇ ಟಾಪಿಕ್ಕು ಲಾಜಿಸ್ಟಿಕ್ಸ್ ಪೋರ್ಟ್ ಕಾರ್ಯಕ್ಷಮತೆ ಸೂಚ್ಯಂಕ 2024-25. ಏನು ನ್ಯೂಸಲ್ಲಿದೆ ಅಂದರೆ ಮಿನಿಸ್ಟ್ರಿ ಆಫ್ ಪೋರ್ಟಿಂಗ್ ಆ್ಯಂಡ್ ಶಿಪ್ಪಿಂಗ್ ಆ್ಯಂಡ್ ವಾಟರ್ ವೇಸ್ ಏನಿದೆಯಲ್ಲ, ಅಂದರೆ ಬಂದರು, ಹಡಗು ಸಾಗಣೆ, ಜಲಮಾರ್ಗಗಳ ಸಚಿವಾಲಯ ಏನಿದೆಯಲ್ಲ, ಅದು ಸಚಿವರಾದ ಸರ್ಬಾನಂದ್ ಸೋನೋವಾಲ್ ಅವರು 2024-25 ಲಾಜಿಸ್ಟಿಕ್ ಪೋರ್ಟ್ ಕಾರ್ಯಕ್ಷಮತೆ ಸೂಚ್ಯಂಕನ ಬಿಡುಗಡೆ ಮಾಡಿದ್ದಾರೆ. ಈ ಸೂಚ್ಯಂಕದಲ್ಲಿ ಏನೇನು ಹೇಳ್ತಪ್ಪ, ಇದು ಸೂಚ್ಯಂಕ ಏನು ಬಿಡುಗಡೆ ಮಾಡೈತಲ್ಲ, ಇದಕ್ಕೊಂದು ಹೆಸರು ಕೊಟ್ರೆ ಏನು ಫ್ರೇಮ್ವರ್ಕ್ಗೆ ಸಾಗರ್ ಅಂಕಲನ್ ಅಂತ. ಈ ಫ್ರೇಮ್ವರ್ಕಲ್ಲಿ ಮೊದಲ ಬಾರಿಗೆ ಮಾಡಿದ್ದಾರೆ. ಇದು 2024ರಲ್ಲಿ ಆರಂಭಿಸಿದ್ದಾರೆ ಮೊದಲ ಬಾರಿಗೆ. ಇದು ಏನು ಮಾಡ್ತೈತೆ ಅಂದ್ರೆ ಬಂದರುಗಳ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡ್ತೈತೆ. ಇದಕ್ಕೆ ಏನಂತಾರೆ ಅಂದರೆ ನ್ಯಾಷನಲ್ ಬೆಂಚ್ ಮಾರ್ಕಿಂಗ್ ಮೆಕ್ಯಾನಿಸಮ್ ಅಂತಾರೆ ಇದಕ್ಕೆ. ಈ ವರ್ಷ ಏನಿದೆಯಲ್ಲ, ಈಗೇನು ಮಾಡಿದೆಯಲ್ಲ, ಅತ್ಯುತ್ತಮ ಕಾರ್ಯಕ್ಷಮತೆ ತೋರಿದ ಬಂದರುಗಳು 2024-25 ಪ್ರಕಾರ ಯಾವ್ಯಾವ ಅಂದರೆ ಪಾರದೀಪ ಬಂದರು ಒಡಿಶಾದಲ್ಲಿದೆಯಲ್ಲ, ಇದು ಡ್ರೈ ಬಲ್ಕ್ ಕಾರ್ಗೋದಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತಮವಾಗಿ ನಿರ್ವಹಿಸ್ತೈತಿ. ಒಣ ಬೃಹತ್ ಸರಕು ಅಂದರೆ ಈ ಕೋಲು, ಸ್ಟೀಲು, ಫರ್ಟಿಲೈಸರು ಈ ಥರ ಇರ್ತಲ್ಲ, ಅದಕ್ಕೆ ಒಣ ಬೃಹತ್ ಸರಕುಗಳು ಬರ್ತಾವೆ ಅದರಲ್ಲಿ. ಇನ್ನು ಸಿಕ್ಕಾ ಬಂದರು ಗುಜರಾತ್ನ ಕಚ್ ಕೊಲ್ಲಿಯಲ್ಲಿ ಐತಿ. ದ್ರವ ಬೃಹತ್ ಸರಕು ಲಿಕ್ವಿಡ್ ಬಲ್ಕ್ ಕಾರ್ಗೋ ಅಂದ್ರೆ ಈ ಕ್ರೂಡ್ ಆಯಿಲ್ ಅದು ಬರ್ತಲ್ಲ, ಅದರಲ್ಲಿ ಇದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೈತಿ. ಇನ್ನು ಮುಂದ್ರಾ ಬಂದರು ಗುಜರಾತಲ್ಲಿದೆ, ಇದು ಕಂಟೈನರ್ ಸರಕು, ಕಂಟೈನರ್ ಕಾರ್ಗೋದಲ್ಲಿ ಇದು ಉತ್ತಮವಾಗಿ ಮಾಡೈತಿ ಪರ್ಫಾರ್ಮೆನ್ಸ್ನ. ಇನ್ನು ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇದೆಯಲ್ಲ, ಇದ್ರನ್ನ ಎಷ್ಟು ವೇಟೇಜ್ ಏನೇನು ಎದಕ್ಕೆ ಇಷ್ಟಷ್ಟು ಕೊಡ್ತೈತಪ್ಪ ಅಂದರೆ ಒಟ್ಟಾರೆ ಕಾರ್ಯಕ್ಷಮತೆ ಅಂದರೆ ಅಬ್ಸಲ್ಯೂಟ್ ಪರ್ಫಾರ್ಮೆನ್ಸ್ಗೆ 50% ಹಿಡಿತೈತಿ. ಮತ್ತು ಇಯರ್ದಿಂದ ಇಯರ್ ಏನು ಇಂಪ್ರೂವ್ಮೆಂಟ್ ಆಗೈತೆ ಅನ್ನೋದು ಅದು 50% ಹಿಡಿತೈತಿ. ಇದು ಹಿಡಿದು ಅದನ್ನು ಇಂಡೆಕ್ಸನ್ನು ಬಿಡುಗಡೆ ಮಾಡ್ತೈತೆ. ಇದರಲ್ಲಿ ಇನ್ನೂ ಕೆಲವೊಂದು ಅಂಶಗಳು ಬರ್ತೈತಿ. ಏನಂದರೆ ವಿಶ್ವ ಬ್ಯಾಂಕ್ ಕೂಡ ಒಂದು ಇಂಡೆಕ್ಸ್ ರಿಲೀಸ್ ಮಾಡ್ತೈತಿ, ಲಾಜಿಸ್ಟಿಕ್ ಕಾರ್ಯಕ್ಷಮತೆ ಸೂಚ್ಯಂಕ ಅಂತ. ಅದರ ಪ್ರಕಾರ ಭಾರತ 44 ಇತ್ತು, ಈಗ 22ನೇ ಸ್ಥಾನಕ್ಕೆ ಏರಿತ್ತು. ಯಾವುದು ಇದು ಅಂತಾರಾಷ್ಟ್ರೀಯ ಸಾಗಣೆ ವಿಭಾಗದಲ್ಲಿದು. ಮತ್ತು ಭಾರತದ 7 ಬಂದರುಗಳು ವಿಶ್ವದ ಟಾಪ್ 100 ಬಂದರುಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದವು. ಯಾವುದಿದು ಇದು ಕ್ವಶನ್ ಕೇಳ್ಬೋದು. ವಿಶ್ವ ಬ್ಯಾಂಕ್ ಏನು ಮಾಡ್ತೈತಿ, ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸನ್ನು ಬಿಡುಗಡೆ ಮಾಡ್ತೈತಿ. ಭಾರತ 44 22ನೇ ಸ್ಥಾನಕ್ಕೆ ಏರೈತಿ. ಮತ್ತು ಭಾರತ 7 ಬಂದರುಗಳು ಸ್ಥಾನ ಪಡೆದವ. ಒಟ್ಟಾರೆ 139 ದೇಶಗಳಲ್ಲಿ ಭಾರತ 38ನೇ ಸ್ಥಾನ ಪಡೆದೈತಿ. ಇದು ಒಟ್ಟಾರೆ ದೇಶಗಳಲ್ಲಿದ್ದು ಸ್ಥಾನ 139 ದೇಶಗಳಲ್ಲಿ 38ನೇ ಸ್ಥಾನ. ಇದು ಸಾಗಣೆ ವಿಭಾಗದಲ್ಲಿದ್ದು 44ನೇ ಸ್ಥಾನ ಇದ್ದಿದ್ದು 22ನೇ ಸ್ಥಾನಕ್ಕೆ ಏರೈತಿದ್ದು. ಇನ್ನು ನಮ್ಮದು ಭಾರತ ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡೈತಪ್ಪ ಅಂದರೆ ಶಿಪ್ಪಿಂಗಲ್ಲಿ, ಪೋರ್ಟಿಂಗಲ್ಲಿ ಸುಧಾರಣೆ ಮಾಡೋಕ್ಕೆ ಏನೇನು ಕ್ರಮಗಳನ್ನು ಕೈಗೊಂಡೈತಿ. ಒಂದನೇದು ಹೇಳ್ಬೇಕಂದ್ರೆ
24/7 ದೂರು ನಿರ್ವಹಣಾ ವ್ಯವಸ್ಥೆ, 24/7 ಗ್ರೀವೆನ್ಸ್ ರೀಅಡ್ರೆಸಲ್ ಮಾಡಲ್. ನಮ್ಮದು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತಾರಲ್ಲ ಗ್ರೀವೆನ್ಸ್, ಆ ಥರ ಅವ್ರು 24/7 ಮಾಡಿದ್ದಾರೆ. ಇದೇನೆಂದರೆ ಅಲ್ಲಿ ನಾವಿಕರು ಏನಿರ್ತಾರಲ್ಲ ಅವರು ಇಂಗ್ಲೀಷಲ್ಲಿ ಸೀ ಫೇರರ್ ಅಂತ ಕರೀತಾರೆ. ಇವರು ಅಂದರೆ ವರ್ಲ್ಡಲ್ಲಿ ಎಲ್ಲ ಕಡೆ ಹೋಗ್ತಿರ್ತಾರಲ್ಲ ಅವರಿಗೆ ಮತ್ತು ಅವ್ರದ್ದು ಗ್ರೀವೆನ್ಸ್ ದೂರುಗಳು ಇರ್ತಾವಲ್ಲ ಅದನ್ನು 3 ಥರ ಅವರು 4 ಥರ ಅವರಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಏನು ಈ ನಾವಿಕ್ ಪೋರ್ಟಲ್ ಅಂತ ಇದೆ, ಉಚಿತ ಸಹಾಯವಾಣಿ ಟೋಲ್ ಫ್ರೀ ಹೆಲ್ಪ್ಲೈನ್ ಏನಿದೆ, ವಾಟ್ಸಪ್ ಇದೆ ಮತ್ತು ವಿಶೇಷ ಇಮೇಲ್ ಸೇವೆಗಳು, ಇವೆಲ್ಲರಿಂದ ಅವರು ದೂರುಗಳನ್ನು ಸಲ್ಲಿಸ್ಬೋದು. ಮತ್ತು ಇದು ಜಗತ್ತಿನ ಯಾವುದೇ ಭಾಗದಿಂದ ಇರಲಿಕ್ಕೆ ಈ ಸೇವೆಗಳು ಲಭ್ಯ ಇದೆ ಅವ್ರಿಗೆ. ಮತ್ತು ಇದು ಯಾವ ಅಂಡರ್ದಲ್ಲಿ ಮಾಡ್ತಾರೆ ಅಂದ್ರೆ ಮ್ಯಾರಿಟೈಮ್ ಲೇಬರ್ ಕನ್ವೆನ್ಷನ್ 2006 ತತ್ವಗಳ ಬದ್ಧತೆಗಾಗಿ ಇದನ್ನು ನಾವಿಕರ ರಕ್ಷಣೆಗಾಗಿ ಈ ಒಪ್ಪಂದದ ಅಡಿಯಲ್ಲಿ ಮಾಡ್ತದೆ. ಇದೆಲ್ಲ ಇವೇನು ಹೇಳಿದಲ್ಲ ಅವಾಗಲೇ 24/7 ವ್ಯವಸ್ಥೆ, ಏನು ಈ ನಾವಿಕ್ ಪೋರ್ಟಲ್, ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್, ವಾಟ್ಸಪ್ ಮೂಲಕ ಏನು ಗ್ರೀವೆನ್ಸ್ ಕೇಳ್ತದಲ್ಲ ಈ ಕಾಯ್ದೆ ಮುಖಾಂತರನೇ ಮಾಡೋದು ಸರ್ಕಾರ. ಇನ್ನೊಂದು 2ನೇದು ಬಂದು ಹಡಗು ಮರುಬಳಕೆ ಕ್ರೆಡಿಟ್ ಯೋಜನೆಗಾಗಿ ಏಕೀಕೃತ ಪೋರ್ಟಲ್, ಯೂನಿಫೈಡ್ ಶಿಪ್ ರೀಸೈಕ್ಲಿಂಗ್ ಪೋರ್ಟಲ್ ಫಾರ್ ಶಿಪ್ ರೀಸೈಕ್ಲಿಂಗ್ ಕ್ರೆಡಿಟ್ ಸ್ಕೀಮ್. ಈ ಯೋಜನೆ ಏನಿದೆಯಲ್ಲ ಹಾಂಗ್ಕಾಂಗ್ ಒಪ್ಪಂದದ ಮಾನದಂಡಗಳ ಅನುಗುಣವಾಗಿ ಭಾರತ ಹಡಗು ಮರುಬಳಕೆ ಕೇಂದ್ರಗಳಲ್ಲಿ ಹಡಗುಗಳನ್ನು ಮರುಬಳಕೆ ಮಾಡಲು ಹಡಗು ಮಾಲೀಕರು ಪ್ರೋತ್ಸಾಹ ಪಡಿತಾರೆ. ಇದರ ಅರ್ಥ ಏನಂದರೆ ಈಗ ಶಿಪ್ ಹಳೆದಾಗಿರ್ತೈತಿ, ಅದನ್ನು ಒಡೆದು ಏನು ಮಾಡ್ತಾರಂದರೆ ಅದು ಒಡೆದ್ರಿಂದ ಏನಾಗುತ್ತೆ ಪಾರ್ಟ್ಸ್ ಎಲ್ಲ ಸುತ್ತಮುತ್ತ ಪ್ರದೇಶದಲ್ಲೇನೋ ಮಾಲಿನ್ಯ ಮಾಡ್ತೈತಿ. ಅದಕ್ಕೆ ಅದನ್ನು ಓವರ್ಕಮ್ ಮಾಡೋಕ್ಕೆ ಮಾಡಿದ್ರೆ ಹಾಂಗ್ಕಾಂಗ್ನಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಫ್ರೇಮ್ವರ್ಕ್ ಐತಿ. ಆ ಫ್ರೇಮ್ವರ್ಕ್ ಪ್ರಕಾರ ಏನು ಮಾಡ್ತಾರಂದ್ರೆ ಹಡಗಿಂದ ಏನು ಸ್ಕ್ರ್ಯಾಪ್ ಆಗಿರ್ತಲ್ಲ ಅದ್ರದ್ದು 40% ಏನು ಮಾಡ್ತಾರೆ ವಾಪಸ್ ಮಾಲೀಕರಿಗೆ ಕೊಡ್ತಾರೆ. ಯಾವಾಗ ಕೊಡ್ತಾರೆ ಅಂದ್ರೆ ಈಗ ಸಪೋಸ್ ಎಕ್ಸಾಂಪಲ್ ಹೇಳ್ಬೇಕಾರೆ ಒಂದು ಹಡಗೈತಿ, ಅದನ್ನು ಆ ಹಡಗಿನ ಮಾಲೀಕ ಏನು ಮಾಡ್ತಾನೆ ಸ್ಕ್ರ್ಯಾಪ್ ಮಾಡಿದ್ದು ಏನು ಮಾಡ್ತಾನೆ, ಆ ಸ್ಕ್ರ್ಯಾಪಿಂದ $100 ತಗೋ. ಈಗ ಅದು ಮತ್ತು ಅವಾಗಲೇ ಕೊಡೋದಿಲ್ಲ, ಒಂದು ಹೊಸ ಹಡಗು ನಿರ್ಮಾಣ ಮಾಡ್ತಾರೆ, ಅವ್ರಿಗೊಂದು ನೋಟ್ ಕೊಡ್ತಾರೆ, ಕ್ರೆಡಿಟ್ ನೋಟ್ ಅಂತ. ಆ ಸ್ಕ್ರ್ಯಾಪ್ ಮಾಡಿದ ಮೇಲೆ ಹೊಸ ಹಡಗು ಏನು ತಯಾರಾಡೋಕ್ಕೆ ಚಲೋ ಆಗುತ್ತಲ್ಲ ಆ ಕ್ರೆಡಿಟ್ ನೋಟ್ನ ಅವ್ರಿಗೆ ಕೊಡಬೇಕು. ಅವ್ರಿಗೆ ಕೊಟ್ಟ ಮೇಲೆ ಅದ್ರಾಗ $100 ಸ್ಕ್ರ್ಯಾಪ್ ವ್ಯಾಲ್ಯೂ ಇದ್ದಿದ್ದಾನ 40% ಇದನ್ನು $40 ಈ ಮಾಲೀಕರಿಗೆ ಕೊಡ್ತಾರೆ, $60 ಅವರು ಇಟ್ಕೋತಾರೆ. ಯಾಕಂದ್ರೆ ಅವರು ಕೆಲಸ ಮಾಡಿರ್ತಾರಲ್ಲ ಸ್ಕ್ರ್ಯಾಪ್ ಮಾಡೋಕ್ಕೆ 40% ಅವ್ರಿಗೆ ಲಾಭ ಆಯ್ತಲ್ಲ, ಇದರಿಂದ ಏನಾಗುತ್ತೆ ಪರಿಸರಕ್ಕೂ ಹಾನಿ ಆಗಲ್ಲ ಅಂತ. ಮತ್ತು ಇದರಿಂದ ಪ್ರಯೋಜನಗಳು ಇಲ್ಲೇ ಕೊಟ್ಟಿದ್ದಾರೆ ಅವರು. ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಹಡಗು ಮರುಬಳಕೆ ಆಗುತ್ತೆ, ಇದು ಉತ್ತೇಜನ ನೀಡ್ತೈತಿ. ಮತ್ತು ಹಡಗು ಮಾಲೀಕ ಆರ್ಥಿಕ ಪ್ರೋತ್ಸಾಹ ನೀಡ್ತೈತಿ. ಹೌದು, ಅಂದರೆ 40% ಅಮೌಂಟ್ ಬರುತ್ತಲ್ಲ, ಭಾರತ ಹಡಗು ನಿರ್ಮಾಣ ಮತ್ತು ಸಾರಿಗೆ ಉತ್ತೇಜನ ಕೊಡ್ತೈತಿ ಇದು. ಮತ್ತು ಸುರಕ್ಷಿತ ಮತ್ತು ಸುಸ್ಥಿರ ಹಡಗು ಮರುಬಳಕೆ ಸಂಬಂಧಿಸಿದ ಹಾಂಗ್ಕಾಂಗ್ ಒಪ್ಪಂದ ಇದೆಯಲ್ಲ ಅದಕ್ಕೆ ಸಪೋರ್ಟಾಗಿ ಕೆಲಸ ಮಾಡಿದಂಗೆ. ಇದಕ್ಕೆ ಪ್ರಿಲಿಮ್ಸ್ ಕ್ವಶನ್ ಹಾಕಿದ್ದೀನಿ. ವಿಡಿಯೋ ಪಾಸ್ ಮಾಡಿ ಇದಕ್ಕೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದು ಜಲ ಬಜೆಟಿಂಗ್ ಅಂತ. ಇದು ಏನು ಮಾಡ್ತೈತೆ ಅಂದರೆ ಜಲ ಬಜೆಟಿಂಗ್ ಅಂದರೆ ಕೇಂದ್ರ ಜಲ ಆಯೋಗ ಇದೆಯಲ್ಲ, ಸೆಂಟ್ರಲ್ ವಾಟರ್ ಕಮಿಷನ್ ಪ್ರಕಾರ ಏನಿದೆ ಅಂದರೆ ಭಾರತದಲ್ಲಿ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣ ಎಷ್ಟಿದೆ ಅಂದರೆ 3880 ಬಿಲಿಯನ್ ಘನ ಮೀಟರ್ಗಳಲ್ಲಿ ಆಗಿದೆ. ಅಂದರೆ ಇಷ್ಟು ನೀರು ಸಂಗ್ರಹಣೆ ಆಗುತ್ತೆ ಮಳೆಯಿಂದ. ಎಷ್ಟು 3880 ಬಿಲಿಯನ್ ಕ್ಯೂಬಿಕ್ ಮೀಟರ್ ಅಂತ ಇಂಗ್ಲೀಷಲ್ಲಿ BCM ಅಂದರೆ. ಇದು ಕೆಲವೊಂದು ನೈಸರ್ಗಿಕ ಕಾರಣಗಳಿಂದ ನಷ್ಟಕ್ಕೊಳಗಾಗ್ತೈತಿ. ನಮಗೆ ದೇಶದಲ್ಲಿ ಲಭ್ಯ ಇರುವ ಸರಾಸರಿ ವಾರ್ಷಿಕ ನೀರಿನ ಪ್ರಮಾಣ ಎಷ್ಟಂದರೆ 1999.20 ಬಿಲಿಯನ್ ಕ್ಯೂಬಿಕ್ ಮೀಟ್ರ್. ಇಷ್ಟು ನಮಗೆ ಕೈಯಾಗ ಸಿಗತೈತಿ. ಆದರೆ ಇದು ಮತ್ತು ನೀರಿನ ಲಭ್ಯತೆ ಎಲ್ಲ ರಾಜ್ಯಗಳಲ್ಲಿ ಸಮಾನವಾಗಿ ಹಂಚಿಕೆ ಆಗಿಲ್ಲ ಇದ್ರ ಪ್ರಮಾಣ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ರೀಜನ್ ಬೇಸ್ಡ್ ವಾಟರ್ ಬಜೆಟಿಂಗ್ ಅಂತ ಮಾಡ್ತಾರೆ. ಅಂದರೆ ಎಲ್ಲಿ ಕಡಿಮೆ ನೀರು ಪರ್ಟಿಕ್ಯುಲರಾಗಿ ಎಲ್ಲಿ ಕಡಿಮೆ ನೀರು ಅವೈಲೇಬಲ್ ಇರ್ತಲ್ಲ ಅಲ್ಲಿ ವಾಟರ್ ಬಜೆಟಿಂಗ್ ಮಾಡ್ತಾರೆ. ಇದೇ ಕೊಟ್ಟಿರೋದಿಲ್ಲ ಏನು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ನೀರಿನ ಲಭ್ಯತೆ ಮತ್ತು ಬೇಡಿಕೆ ವ್ಯವಸ್ಥಿತ ಮೌಲ್ಯಮಾಪನ ಮಾಡೋದೇ ಸಿಸ್ಟಮೆಟಿಕ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಇದು ವಿಲೇಜ್, ಬ್ಲಾಕ್ ಲೆವೆಲ, ಡಿಸ್ಟ್ರಿಕ್ಟ್ ಲೆವೆಲ ಮಾಡ್ತಾರೆ ಇದು ವಾಟರ್ ಬಜೆಟಿಂಗ್. ಇದರ ಮುಖ್ಯ ಉದ್ದೇಶ ಏನಂದ್ರೆ ನೀರಿನ ಬಳಕೆ ಮತ್ತು ನವೀಕರಿಸಬಹುದಾದ ನೀರಿನ ಲಭ್ಯತೆಯ ನಡುವೆ ಸಮತೋಲನ ಸಾಧಿಸುವುದು.
ಎಕ್ಸ್ಪೆಷಲಿ ಇದು ಎಲ್ಲಿ ಮಾಡ್ತಾರಂದರೆ ಸಸ್ಟೈನಬಲ್ ನೀರು ಕೊರತೆ ಇರೋದು ಪ್ರದೇಶಗಳಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ಗಾಗಿ ಜಲ ಬಜೆಟನ್ನು ಮಾಡ್ತಾರೆ. ಇನ್ನು ಜಲ ಬಜೆಟಿಂಗಿಂದ ಪ್ರಯೋಜನಗಳೇನಪ್ಪ ಅಂದರೆ ನೀರಿನ ಪೂರೈಕೆ ಮತ್ತು ಬೇಡಿಕೆಯ ಸಮತೋಲನ ಸಾಧಿಸುತ್ತದೆ. ಮೇಲ್ಮೈ ನೀರು ಮತ್ತು ಭೂಗರ್ಭ ಜಲ ಸರ್ಫೇಸ್ ವಾಟರ್ ಮತ್ತು ಗ್ರೌಂಡ್ ವಾಟರ್ ಬಳಕೆನ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡ್ತೈತಿ. ಇದು ಇನ್ನು ಕೃಷಿ, ಗೃಹ ಬಳಕೆ, ಕೈಗಾರಿಕೆ ನೀರಿನ ಸಮಾನ ಹಂಚಿಕೆ ಮಾಡ್ತೈತಿ. ಮತ್ತು ವೈಜ್ಞಾನಿಕ ಮತ್ತು ಸಾಕ್ಷ್ಯಾಧಾರಿತ ನಿರ್ಧಾರ ತೆಗೆದುಕೊಳ್ಳು ಅಂದರೆ ಸೈಂಟಿಫಿಕಲಿ ಡಿಸಿಷನ್ ಮೇಕಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಇನ್ನು ನೀರು ಅವೈಲಬಿಲಿಟಿ ಹೆಂಗಿರ್ತೈತಿ ಹಂಗೆ ಕಂಡೀಷನ್ ಹೇಳ್ತಾರೆ. ಏನಂದರೆ 2500 ಬಿಲಿಯನ್ ಕ್ಯೂಬಿಕ್ ಮೀಟರ್ ನೀರಿತ್ತಂದ್ರೆ ಅದು ಓಕೆ, ಅಂದರೆ ಕರೆಕ್ಟ್ ನೀರಿದೆ ಅಂತ ಬಳಕೆಗೆ. 2500 ಬಿಲಿಯನ್ ಕ್ಯೂಬಿಕ್ ಮೀಟ್ರಿಂದ 1700 ಬಿಲಿಯನ್ ಕ್ಯೂಬಿಕ್ ನೀರೆಂದರೆ ಅಲ್ಲಿ ವಾಟರ್ ಅವೈಲಬಿಲಿಟಿ ಇದೆ ಅಂತ, ಅಂದರೆ ನೀರು ಶಾರ್ಟೇಜ್ ಇದೆ ಅಂತ ಅರ್ಥ. ಇನ್ನು 1700 ಇಂದ 1000ವರೆಗೆ ಇತ್ತಂದ್ರೆ ಅಲ್ಲಿ ವಾಟರ್ ಸ್ಟ್ರೆಸ್ ಅಂದರೆ ಜಲ ಒತ್ತಡ ಭಾಳ ನೀರು ಅಂದರೆ ಇನ್ನೂ ನೀರು ಕಡಿಮೆ ಒತ್ತಡ ಇದೆ ಅಂತ. ಒತ್ತಡ ಮೀನ್ಸ್ ಅವೈಲಬಿಲಿಟಿ ಭಾಳ ಕಡಿಮೆ ಇದೆ ಅಂತ. ಇನ್ನು 1000ರಿಂದ 500 ಇದ್ದರೆ ನೀರಿನ ಕೊರತೆ ಅಂತ ಹೇಳಬೇಡ. ಒಂದು ಸೀಸನಲ್ಲಿ ಪೂರ್ತಿ ಅಂದರೆ ನಮ್ಮ ಕಡೆ ವಾಟರ್ ಟ್ಯಾಂಕರ್ ಅವು ತರ್ತಿರ್ತಾರಲ್ಲ, ನಾರ್ತ್ ಕರ್ನಾಟಕ ಕಡೆ ಇದು ಅದರಲ್ಲೇ ಬರ್ತದೆ ನೋಡಿ. ಇನ್ನು ತೀವ್ರ ನೀರಿನ ಕೊರತೆ ಅಂದ್ರೆ ಈ ರಾಜಸ್ಥಾನ ಕಡೆ ಅದು ಈ ಸೆಕ್ಟರ್ ಬರ್ತದೆ. ಇನ್ನು ಇದು ವಾಟರ್ ಬಜೆಟಿಂಗ್ ಮಾಡೋಕ್ಕೆ ಯಾವ್ಯಾವ ಯೋಜನೆಗಳು ತಂದಾರ ಅಂದ್ರೆ ಸುಸ್ಥಿರವಾಗಿ ಉಪಯೋಗ ತಗೊಳಕ್ಕೆ ಅಟಲ್ ಭೂ ಜಲ ಯೋಜನೆ ಅಂತ ತಂದಾರ. ಇದು 2019ರಲ್ಲಿ ತಂದಾರ. ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸುಧಾರಣೆ ಮಾಡೋ ವಿಕೇಂದ್ರೀಕೃತ ಜಲ ಆಡಳಿತಕ್ಕಾಗಿ ಇದನ್ನು ತಂದಾರ. ಇದು ಏನು ಮಾಡಿದೆ, ಈ ಕಾರ್ಯಕ್ರಮ ಏನು ಮಾಡಿದೆ ಅಂದ್ರೆ 7 ರಾಜ್ಯಗಳನ್ನು ಗುರುತಿಸೈತಿ ಜಲ ಕೊರತೆ ಇರೋದರ. 229 ಬ್ಲಾಕ್ಗಳಲ್ಲಿ ಇದನ್ನು ಜಾರಿಗೆ ತಂದೈತಿ. ಈ ಯೋಜನೆ ಏನು ಮಾಡ್ತದೆ ಅಂದ್ರೆ ಸಾಂಪ್ರದಾಯಿಕ ಜಲ ಸಂರಕ್ಷಣೆ ವ್ಯವಸ್ಥೆಗಳನ್ನು ಪುನರುಜ್ಜೀವನ ಮತ್ತು ಬಲವರ್ಧನೆ ಮಾಡ್ತದೆ. ಸಾಂಪ್ರದಾಯಿಕ ಅಂದ್ರೇನು, ಹಳೆಯ ಕಾಲದಿಂದ ಏನು ಬಂದಿರ್ತೈತಲ್ಲ, ಈ ಕೆರೆ ವ್ಯವಸ್ಥೆ ಆಗಲಿ, ಗುಂಡಿಗಳ ವ್ಯವಸ್ಥೆ ಆಗಲಿ, ಈ ಥರ ಇರ್ತಲ್ಲ, ಅದನ್ನೇ ಪುನರುಜ್ಜೀವನ ಮತ್ತು ಬಲವರ್ಧನೆ ಮಾಡ್ತೈತಿ ಈ ಯೋಜನೆಯಲ್ಲಿ. ಇನ್ನು 2ನೇದು ನ್ಯಾಷನಲ್ ಜಲಜೀವನ ಮಿಷನ್ ಅಂತ, ಜಲ ಮಿಷನ್ ಅಂತ, ರಾಷ್ಟ್ರೀಯ ಜಲ ಮಿಷನ್ ಅಂತ, ನ್ಯಾಷನಲ್ ವಾಟರ್ ಮಿಷನ್. ಇದು ಭಾರತ ರಾಷ್ಟ್ರೀಯ ಹವಾಮಾನ ಬದಲಾವಣೆ ಕ್ರಿಯಾ ಯೋಜನೆಗಳಲ್ಲಿ 8 ಪ್ರಮುಖ ಮಿಷನ್ಗಳಲ್ಲಿ ಇದು ಒಂದು ಕೂಡ. ಯಾವುದು ನ್ಯಾಷನಲ್ ಫಾರ್ ಕ್ಲೈಮೇಟ್ ಚೇಂಜ್ ಇದೆಯಲ್ಲ ಅದು, ಅದರಲ್ಲಿ 8 ಮಿಷನ್ಗಳದಾವ. ಅದರಲ್ಲಿ ಇದು ಒಂದು ಕೂಡ, ರಾಷ್ಟ್ರೀಯ ಜಲ ಮಿಷನ್ ಒಂದು ಕೂಡ. ಇದು ಯಾವ ಸಚಿವಾಲಯ ಜಾರಿಗೊಳಿಸ್ತಂದ್ರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಇದರ ಪ್ರಮುಖ ಉದ್ದೇಶ ನೀರಿನ ಸಂರಕ್ಷಣೆ ಮಾಡೋದು, ವಾಟರ್ ಕನ್ಸರ್ವೇಷನ್ ಮಾಡೋದು, ನೀರಿನ ವ್ಯತ್ಯಯನ್ನು ಕಡಿಮೆ ಮಾಡುವುದು ಅಂದರೆ ಮಿನಿಮೈಸ್ ಮಾಡೋದು ವೇಸ್ಟೇಜನ್ನ, ಮತ್ತು ನೀರು ಏನು ಕೊರತೆ ಇದೆಯಲ್ಲ ಪ್ರದೇಶ ಅಲ್ಲಿ ಜಲ ಬಜೆಟಿಂಗ್ ಉದ್ದೇಶ ಇದು ಗುರಿಯಾಗಿದೆ. ಇನ್ನು ಸಾಂಪ್ರದಾಯಿಕ ಮಳೆ ನೀರು ಸಂಗ್ರಹಣೆ ಮಾಡೋದು ಏನಂದಿಲ್ಲ, ಕೆಲವೊಂದು ರಾಜ್ಯಗಳು ಕೆಲವೊಂದು ಹೆಸರಿಂದ ಕರೀತಾರೆ. ಹಿಮಾಚಲ ಪ್ರದೇಶದಲ್ಲಿ ಕುಹಲ್ ಅಂತ ಕರೀತಾರೆ. ಕುಹಲ್ ಅಂದ್ರೇನು, ಹಿಮ ನದಿಗಳಿಂದ ಬರುವ ನೀರನ್ನು ಹೊಲಗಳಿಗೆ ತಿರುಗಿಸುವ ಕಾಲುವೆ ಆಧಾರಿತ ನೀರಾವರಿ ವ್ಯವಸ್ಥೆಗೆ ಕುಹಲ್ ಅಂತ ಕರೀತಾರೆ ಹಿಮಾಚಲ ಪ್ರದೇಶದಲ್ಲಿ. ಇನ್ನು ಅಸ್ಸಾಂ ಮತ್ತು ಮೇಘಾಲಯದಲ್ಲಿ ಡಾಂಗ್ಸ್ ಅಂತ ಕರೀತಾರೆ. ಅಂದರೆ ಮಳೆ ನೀರನ್ನು ಸಂಗ್ರಹಿಸಿ ಕೃಷಿ ಹಾಗೂ ಮೀನುಗಾರಿಕೆಗೆ ಬಳಸುವ ಸಾಂಪ್ರದಾಯಿಕ ವ್ಯವಸ್ಥೆ. ಇಲ್ಲಿ ಅಸ್ಸಾಂ ಮತ್ತು ಮೇಘಾಲಯದಲ್ಲಿ ಕೇಳಬಹುದಾದ ಈ ಕ್ವಶನ್ಗಳು ಡಾಂಗ್ಸ್ ಅಂತ ಕರೀತಾರೆ. ಇನ್ನು ಅಪತಾನಿ ವ್ಯವಸ್ಥೆ, ಇದು ಅರುಣಾಚಲ ಪ್ರದೇಶದಲ್ಲಿ ಬರ್ತದೆ. ಇದು ಏನಂದರೆ ಭತ್ತದ ಕೃಷಿ ಮತ್ತು ಮೀನು ಸಾಗಾಣಿಕೆಯನ್ನು ಒಟ್ಟಿಗೆ ನಡೆಸುವ ವಿಶಿಷ್ಟ ನೀರು ನಿರ್ವಹಣೆ ಪದ್ಧತಿ. ಇದು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಕುಂಡಿ ಅಂತ ಬರ್ತೈತೆ. ಚಿತ್ರ ಐತಲ್ಲ ಸರ, ಕುಂಡಿ ಮಳೆ ನೀರನ್ನು ಸಂಗ್ರಹಿಸುವ ಭೂಗತ ಜಲ ಸಂಗ್ರಹಣಾ ವ್ಯವಸ್ಥೆ. ಇದು ಕುಡಿಯೋ ನೀರು ಮತ್ತು ಗೃಹ ಬಳಕೆಗೆ ಬಳಸ್ತಾರೆ. ಇದು ಅಂಡರ್ಗ್ರೌಂಡ್ ವಾಟರನ್ನು ಬಳಸ್ತಾರೆ ಇಲ್ಲಿ ಅಂಡರ್ಗ್ರೌಂಡ್ ಮಾಡಿ. ಇನ್ನು 3ನೇ ಯೋಜನೆ ಅಂತಂದ್ರೆ ಅಂದ್ರೆ ವರುಣಿ ವೆಬ್ ಅಪ್ಲಿಕೇಶನ್ ಅಂತ. ಇದಂದ್ರೆ ಸರ್ಕಾರದೇನು ಮಾಹಿತಿ ಇರೋದಲ್ಲ ಅದನ್ನು ಒಂದೇ ತೋಲಿ ಕಲೆಕ್ಟ್ ಮಾಡಿ ವೈಜ್ಞಾನಿಕವಾಗಿ ನಿರ್ಧಾರನ ತೊಗೊಳಕ್ಕೆ ಸಹಾಯ ಮಾಡ್ತದೆ. ಇದು ಬ್ಲಾಕ್ ಲೆವೆಲ್ ಬಜೆಟ್ಗೆ ಹೆಲ್ಪ್ ಮಾಡ್ತೈತೆ. ಇದು ಅದೇ ಹೇಳ್ದಲ್ಲ, ಸಂಗ್ರಹಿಸೋದು ಮತ್ತು ಒಕ್ಕೂಡಿಸ್ತೈತೆ ಆಟೋಮೆಟಿಕ್ಲಿ. ಯಾವ್ಯಾವ ಮಾಹಿತಿಯನ್ನು ಸಂಗ್ರಹಿಸ್ತದೆ ಅನ್ನೋದು ಮಳೆಯ ಪ್ರಮಾಣ, ಅಂದರೆ ಎಷ್ಟು ಮಳೆ ಪ್ರಮಾಣ ಆಗೈತಿ, ಭೂ ಬಳಕೆ, ಲ್ಯಾಂಡ್ ಯೂಸ್, ಲ್ಯಾಂಡನ್ನು ಯಾವ್ಯಾವಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಬೆಳೆ ಕ್ರಾಪಿಂಗ್ ಪ್ಯಾಟರ್ನ್ಸ್ ಅಂದರೆ ಯಾವ್ಯಾವ ಥರ ಬೆಳೆ ಬೆಳೀತಾ ಇದ್ದಾರೆ, ಪಾಪ್ಯುಲೇಷನ್ ಎಷ್ಟೈತಿ, ಜಲಸಂಪನ್ಮೂಲ ಯಾವ್ಯಾವ ಥರ ಸಂಪನ್ಮೂಲ ಅಂದರೆ ಕೆರೆ ಇದೆಯಾ, ನದಿ ಇದೆಯಾ,
ಹಳ್ಳ ಇದೆಯಾ, ಈ ಥರ ಸಂಗ್ರಹ ಮಾಡ್ತಾರೆ. ಇದು ಇದೆಯಲ್ಲ, ಯಾವುದು ವರ್ಣಿ ವೆಬ್ ಅಪ್ಲಿಕೇಶನ್ ಇದೆಯಲ್ಲ, ಇದು ಇಂಡೋ ಜರ್ಮನ್ ಬೈಲ್ಯಾಟ್ರಲ್ ಪ್ರಾಜೆಕ್ಟ್ ಮಾಡಿದ್ದಾರೆ. ಎದ್ರ ಸಲುವಾಗಿ ಅಂದರೆ ಗ್ರಾಮೀಣ ಭಾರತದಲ್ಲಿ ಜಲಭದ್ರತೆ ಮತ್ತು ಹವಾಮಾನ ಹೊಂದಾಣಿಕೆ ಸಲುವಾಗಿ ಅದರ ಅಡಿಯಲ್ಲಿ ಏನೋ ವರ್ಣಿ ವೆಬ್ ಅಪ್ಲಿಕೇಶನ್ ಮಾಡ್ತಾ ಇದ್ದಾರೆ. ಇದು ವರ್ಣಿ ವೆಬ್ ಅಪ್ಲಿಕೇಶನ್ಗೆ ಯಾವ ಸಂಸ್ಥೆ ಸಹಾಯ ಮಾಡ್ತಿದೆ ಅಂದರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಮತ್ತು ತಾಂತ್ರಿಕ ಬೆಂಬಲ ನೀತಿ ಆಯೋಗ ಮಾಡ್ತೈತೆ. ಮತ್ತು ಇದರ ಕಾರ್ಯವನ್ನು ಯಾರ್ಯಾರು ಸೇರಿ ಮಾಡ್ತಾ ಇದ್ದಾರೆ, ಕಾರ್ಯವಿಧಾನ ಹೆಂಗಂದರೆ ಇದು ಮಾಹಿತಿ ಏಕೀಕರಣ ಮಾಡ್ತದೆ, ಡಾಟಾ ಇಂಟಿಗ್ರೇಷನ್. ಎಲ್ಲ ಸರ್ಕಾರದ ಏನು ಮಾಹಿತಿ ಇದೆಯಲ್ಲ, ಇದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟಿಂದ, ಮಿನಿಸ್ಟ್ರಿ ಆಫ್ ಜಲಶಕ್ತಿಯಿಂದ, ನೀತಿ ಆಯೋಗದಿಂದ ಎಲ್ಲ ಡಾಟಾನ ಇಂಟಿಗ್ರೇಷನ್ ಮಾಡ್ತೈತಿ ಮತ್ತು ಪ್ರೊಸೆಸಿಂಗ್ ಮಾಡ್ತೈತಿ. ಅಂದರೆ ವೈಜ್ಞಾನಿಕ ಗಣನೆ ಮಾಡೋದು, ಯಾರಂದರೆ ಏನು ಮಾಹಿತಿ ಬಂದಿರ್ತದಲ್ಲ ಅದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತೈತಿ. ಮತ್ತು ಇದೇ ಪೂರೈಕೆ ಎಷ್ಟೈತಿ, ಬೇಡಿಕೆ ಎಷ್ಟೈತಿ ಆ ಪ್ರದೇಶದೆಲ್ಲನ ವಿಶ್ಲೇಷಣೆ ಮಾಡ್ತೈತಿ. ಮತ್ತು ಕ್ಲಾಸಿಫಿಕೇಷನ್ ಮಾಡ್ತೈತಿ. ಅಂದರೆ ನೀರು ಹೆಚ್ಚಾಯ್ತು, ಕಡಿಮೆ ಆಯಿತು, ಮತ್ತು ಕೊರತೆ ಎಷ್ಟೈತಿ, ನೀರಿನ ಪ್ರಮಾಣ ಹೆಚ್ಚಿಗೆ ಎಷ್ಟೈತಿ ಅಂದರೆ ಇದು ಕ್ಲಾಸಿಫಿಕೇಷನ್ ಮಾಡ್ತೈತಿ. ಈ ಎಲ್ಲದರಿಂದ ತೊಗೊಂಡು ಏನು ಮಾಡ್ತೈತಿ, ಮತ್ತು ಜಲ ಸಂರಕ್ಷಣೆ ಎಷ್ಟೈತಿ, ನೀರಾವರಿ ಪದ್ಧತಿ ಹೆಂಗೈತಿ, ಭೂಗರ್ಭ ಜಲ ಮರುಪೂರೈಕೆ ಹೆಂಗೈತಿ ಅನ್ನೋದು ನೋಡ್ತೈತಿ. ಈ ಎಲ್ಲ ದತ್ತಾಂಶ ಆಧಾರಿತವಾಗಿ ನಿರ್ಧಾರವನ್ನು ಕೈಗೊಳ್ತೈತಿ. ಇದ್ರ ಬಗ್ಗೆ ಕ್ವೆಶನ್ನು ಇದೆ, ನೀವು ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಈ ಥರ ಆಪ್ಷನ್ಗಳಿದೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ನ. 4ನೇ ಕಾನ್ಸೆಪ್ಟು ಬೆಬಿಸಿಯಾ ಸೋಂಕು. ಏನಪ್ಪ ನ್ಯೂಸಲ್ಲಿ ಏನಿದೆ ಅಂದರೆ ಇದು ಹಿಂದೂದಲ್ಲಿ ಬಂದಿದೆ ನ್ಯೂಸು. ಗುಜರಾತ್ನಲ್ಲಿ ಬೆಬಿಸಿಯಾ ಸೋಂಕು ಸಂಖ್ಯೆಯಿಂದ 8 ಸಿಂಹ ಮರಿಗಳು ಸತ್ತವ. ಕ್ವಶನ್ ಕೇಳ್ಬೋದು. ಇದು ಮೃತಪಟ್ಟಿವೆ. ಎಲ್ಲಿ ಮೃತಪಟ್ಟಿವೆ ಅಂದ್ರೆ ಗುಜರಾತ್ನ ಗಿರ್ ಸೋಮನಾಥ ಮತ್ತು ಅಮ್ರೇಲಿ ಜಿಲ್ಲೆಗಳಲ್ಲಿ ಮೃತಪಟ್ಟವು 8 ಸಿಂಹ ಮರಿಗಳು. ಹಾಗಾದರೆ ಬೆಬಿಸಿಯಾ ಅಂದರೆ ಏನಪ್ಪ, ಇದು ಒಂದು ಪ್ಯಾರಾಸಿಟಿಕ್ ರೋಗವಾಗಿದೆ. ಜೀವಿಯಿಂದ ಬರುವಂಥ ರೋಗ ಇದು ಉಣ್ಣೆ ಹುಳುಗಳ ಮೂಲಕ ಬರ್ತೈತೆ. ಇದನ್ನು ಟಿಕ್ ಜನ್ಯ ರೋಗ ಅಂತ ಕರೀತಾರೆ. ಅಂದರೆ ಉಣ್ಣೆ ರೋಗದಿಂದ ಬರೋ ಸಲುವಾಗಿ ಟಿಕ್ ಬಾರ್ನ್ ಡಿಸೀಸ್ ಅಂತ ಕರೀತಾರೆ. ಇದು ಏನು ಮಾಡ್ತೈತೆ ಅಂದರೆ ಪ್ರಾಣಿಗಳ ರಕ್ತವನ್ನು ಸೋಂಕು ಮಾಡ್ತೈತೆ. ಇದು ಜೀವಿಯಿಂದ. ಇದು ಕ್ವಶನ್ ಕೇಳ್ಬೋದು. ಅಂದರೆ ಏನಿದೆ, ಬೆಬಿಸಿಯಾ ಕುರಿತು ಕೆಳಗೆ ಹೇಳಿಕೊಂಡು ಪರಿಗಣಿಸಿ ಅಂತಿದೆ. ವಿಡಿಯೋ ಪಾಸ್ ಮಾಡಿ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗಿದೆ ಹಿಂದಿನ ದಿನದ ಪ್ರಶ್ನೆಗಳ ಉತ್ತರ ನೋಡೋಣ. 1ನೇ ಕ್ವಶನು ರಾಷ್ಟ್ರೀಯ ಹೆಲ್ತ್ ಅಕೌಂಟ್ಸ್ ಬಗ್ಗೆ ಇತ್ತು. ಇದರಲ್ಲಿ 1ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, 2ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, 3ನೇ ಸ್ಟೇಟ್ಮೆಂಟ್ ರಾಂಗ್ ಇದೆ. ಯಾಕಂದರೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಏನಿದೆ ಹೆಚ್ಚಾಗಿಲ್ಲ, ಕಡಿಮೆ ಆಗೈತೆ ಜನರಲ್ ಹೆಲ್ತ್ ಎಕ್ಸ್ಪೆಂಡಿಚರ್ಗಿಂತ. ಹಾಗಾಗಿ 1 ಮತ್ತು 2 ಮಾತ್ರ ಸರಿ. ಇನ್ನು 2ನೇ ಪ್ರಶ್ನೆಯಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆಯಲ್ಲ ಅದ್ರ ಬಗ್ಗೆ ಇದೆ. 1ನೇದು 2ನೇದು 3ನೇದು ಹೀಗಿದೆಯಲ್ಲ. ಆನ್ಸರ್ ಬಂದು ಇದು ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಹೋಗಂಗಿಲ್ಲ, ಸಪ್ರೇಟಾಗಿ ನಮ್ಮದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದೆಯಲ್ಲ ಅದೇ ಥರ ಏನು ಆರ್ಥಿಕವಾಗಿ ಕೂಡ ಒಂದು ಟ್ರಿಬ್ಯುನಲ್ ಇದೆ. ಫಸ್ಟ್ ಅದಕ್ಕೆ ಹೋಗಿ ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು. ಹೀಗಾಗಿ 1, 2, 3 ಹೇಳಿಕೆ ಮಾತ್ರ ಸರಿ, 4ನೇದು ತಪ್ಪಿದೆ. ಇನ್ನು 3ನೇ ಕ್ವಶನ್ ಬಂದು ಇದಕ್ಕೆ ಆನ್ಸರ್ ಡೈರೆಕ್ಟಾಗಿ ಕೊಟ್ಟೆ. ಇಂಟಿಗ್ರಲ್ ಇದು ಕ್ವಶನ್ ಕೇಳ್ಬೋದಾ. ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಪೆರಂಬೂರ್ ಚೆನ್ನೈಯಲ್ಲಿ ಬರ್ತೈತಿ. ಮಾಡರ್ನ್ ಕೋಚ್ ಫ್ಯಾಕ್ಟ್ರಿ ರಾಯಬರೇಲಿ ಬರ್ತೈತಿ. ರೈಲು ಚಕ್ರ ಬೆಂಗಳೂರ ಬರ್ತೈತಿ. ಇನ್ನೊಂದು ರೈಲು ಚಕ್ರದು ಬೇಲಾ ಬಿಹಾರದಲ್ಲಿ ಬರ್ತೈತಿ. ಇನ್ನು 4ನೇ ಕ್ವಶನು ಒನ್ ನೇಷನ್ ಒನ್ ಟೈಮ್ ಇದೆಯಲ್ಲ ಅದ್ರ ಬಗ್ಗೆ ಕ್ವಶನ್ ಹೇಗಿತ್ತು. ಇದರಲ್ಲಿ 1 ಮತ್ತು 2 ಹೇಳಿಕೆ ಸರಿಯಾಗಿತ್ತು. ಆಯ್ತು ಸ್ನೇಹಿತರೆ, ಇವತ್ತಿನ ಕರೆಂಟ್ ಅಫೇರ್ಸ್ ಮುಗಿತು. ನಮಸ್ಕಾರ, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.